ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಆತ್ಮೀಯರೇ, ಇವತ್ತಿನ ದಿನ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ GPSಗೆ ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಸೈನ್ಸ್ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಸೊ ಅದುವೇ ಯಾವುದಪ್ಪ ಅಂದ್ರೆ ನೀರು ಅನ್ನುವಂಥ ಟಾಪಿಕ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟಾ. ಸೊ ಹಾಗಾದರೆ ನೀರು ಅನ್ನುವಂಥ ವಿಷಯದ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು, ಸೊ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿತ್ತು ಅನ್ನೋದು ನೋಡಿದರೆ, ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನೀರು ಒಂದು ಪ್ರಮುಖವಾಗಿ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಒಂದು ಪ್ರಮುಖ ನೈಸರ್ಗಿಕ ಸಂಪತ್ತಾಗಿದೆ. ವಿಶೇಷವಾಗಿ ಭೂಮಿ ಮೇಲೆ ಇದು 71% ಏನದಪ್ಪ ಅಂದ್ರೆ ನೀರಿನಿಂದನೇ ಏನಾಗಿದೆ ಹೇಳ್ರಿ ಕೂಡಿದ್ದನ್ನು ನೋಡ್ತಾ ಇದ್ದಾವೆ. ಜೊತೆಗೆ ಈ ಭೂಮಿ ಮೇಲೆ ಏನೋ ನೀರಿದಲ್ಲ, ಆ ನೀರಿನ ಒಂದು ಪ್ರಮಾಣದಲ್ಲಿ ಸುಮಾರು 97% ಏನಾಗಿದೆಪ್ಪ ಅಂದ್ರೆ ಸಮುದ್ರ ಸಾಗರದಲ್ಲಿ ಏನಾಗಿದೆ ಹೇಳ್ರಿ ಹಂಚಿ ಹೋಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ವಾತಾವರಣದಲ್ಲಿ ಸುಮಾರು 0.001% ಮಾತ್ರ ಏನದಪ್ಪ ಅಂದ್ರೆ ನೀರಾವಿದೆ ಸ್ನೇಹಿತರೆ. ಇನ್ನು 2% ಏನಾಗಿದೆಪ್ಪ ಅಂದ್ರೆ ಹಿಮದಿಂದ ಕೂಡಿದೆ. ಜೊತೆಗೆ 1% ಮಾತ್ರ ಏನಪ್ಪಾ ಅಂದ್ರೆ ಸಿಹಿ ನೀರಿಂದ ಕೂಡಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಆ ಸ್ನೇಹಿತರಲ್ಲಿ ಶುದ್ಧ ನೀರು ವಿಶೇಷವಾಗಿ ಯಾವುದನ್ನು ನಾವು ಕರಿತಾ ಇದ್ದೇವಪ್ಪ ಅಂದ್ರೆ ಅದು ಮಳೆ ನೀರನ್ನು ನಾವು ಶುದ್ಧ ನೀರು ಅಂತ ಕರಿತಾ ಇದ್ದೇವೆ. ಇನ್ನು ಮಳೆ ನೀರಿನಲ್ಲಿರ್ತಕ್ಕಂಥ ಒಂದು ಪ್ರಮುಖ ಆಮ್ಲ ಯಾವುದಪ್ಪ ಅಂದ್ರೆ ಕಾರ್ಬನಿಕ್ ಆಮ್ಲ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ಗೊತ್ತಿರಬೇಕು. ಇನ್ನು ವಿಶೇಷವಾಗಿ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಆಮ್ಲ ಯಾವುದು ಕೇಳಿದ್ರೆ ಅದು ಹ್ಯೂಮಿಕ್ ಆಮ್ಲ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಪರಿಚಯ ಇರಲೇಬೇಕಾಗ್ತದೆ. ಓಕೆ, ನೀರಿನ ಒಂದು ಭೌತಿಕ ಲಕ್ಷಣಗಳನ್ನ ನೋಡೋದಾದ್ರೆ ಸ್ನೇಹಿತರೆ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಪ್ರಮುಖವಾಗಿ ನೀರಿನ ಒಂದು ಭೌತಿಕ ಲಕ್ಷಣಗಳನ್ನ ನೋಡೋದಾದ್ರೆ ಸೊ ಇದಕ್ಕೆ ಯಾವುದೇ ಬಣ್ಣವು ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೇವೆ. ಜೊತೆಗೆ ಇದು ಪಾರದರ್ಶಕವಾದಂಥ ಒಂದು ದ್ರವ ವಸ್ತುವಾಗಿದೆ. ವಿಶೇಷವಾಗಿ ಇದಕ್ಕೆ ಯಾವುದೇ ರೀತಿ ವಾಸನೆ ಇಲ್ಲ, ಜೊತೆಗೆ ರುಚಿಯನ್ನು ಹೊಂದಿಲ್ಲ. ಜೊತೆಗೆ ಇದನ್ನ ಒಂದು ಕೆಲವೊಂದು ತಾಪದ ಬಗ್ಗೆ ಗಮನಿಸೋದಾದ್ರೆ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ಇದು ಏನಾಗ್ತದೆ ಹೇಳ್ರಿ ಕುದಿಯುತ್ತಾ ಇದೆ. ಸೊ ಹಾಗಾಗಿ ನೀರಿನ ಕುದಿಯೋ ಬಿಂದು ಎಷ್ಟಪ್ಪ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಸ್ನೇಹಿತರೆ. ಸೊ ಅದೇ ರೀತಿ 0 ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಸೊ ಇದು ವಿಶೇಷವಾಗಿ ಘನೀಕರಣ ಆಗ್ತಾ ಇದೆ. ಇನ್ನು ಜೊತೆಗೆ ಉಷ್ಣ ಅವಾಹಕತೆ ಅಂತ ಕರಿತಾರೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವಿದ್ಯುತ್ ಅವಾಹಕತೆ ಅಂತ ಕರಿತಾವೆ. ಸೊ ಯಾವತ್ತು ಶುದ್ಧ ನೀರು ಅವಾಹಕವಾಗಿದೆ, ಅವಾಹಕದಂತೆ ಏನು ಮಾಡ್ತದೆ ಹೇಳ್ರಿ ವರ್ತಿಸ್ತಾ ಇದೆ. ಆ ನೀರಿನಲ್ಲಿ ಏನಾದರೂ ಲವಣಾಂಶಗಳು ಕರಗಿದ್ದರೆ ಮಾತ್ರ ಅದು ಏನಾಗ್ತದೆ ಹೇಳ್ರಿ ವಾಹಕವಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ನೀರಿನ ಒಂದು ಗರಿಷ್ಠ ಸಾಂದ್ರತೆ ಯಾವಾಗ ಹೆಚ್ಚಾಗಿರ್ತದೆ ಅಂದರೆ ಅದು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚಾಗಿರ್ತದೆ ಸ್ನೇಹಿತರೆ. ಸೊ ಅದೇ ರೀತಿ ನೀರಿನ ಒಂದು ಗರಿಷ್ಠ ಸಾಂದ್ರತೆಯ ಬಗ್ಗೆ ವಿಶೇಷವಾದಂಥ ಅಂಶವನ್ನು ನೋಡಿದರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀರಿನ ಒಂದು ಅಸಂಗತ ವ್ಯಾಕೋಚನೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಈ ಬಾರಿ ಈ ಪ್ರಶ್ನೆ ನಿಮಗೆ ಏನಾಗ್ಬೋದು ಹೇಳ್ರಿ ಬರ್ತಕ್ಕಂಥ ಚಾನ್ಸ್ ಇದೆ ಸ್ನೇಹಿತರೆ. ಹಾಗಾದ್ರೆ ನೀರು ಏನಾಗ್ತದಪ್ಪ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಬರುವವರೆಗೆ ಏನು ಮಾಡ್ತದಪ್ಪ ಅಂದ್ರೆ ಎಲ್ಲ ವಸ್ತುಗಳು ಹಾಗೆ ತನ್ನ ಗಾತ್ರ ಏನಾಗ್ತದೆ ಹೇಳ್ರಿ ಆಟೋಮೆಟಿಕ್ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ. ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಬರೋವರೆಗೂ ಸಹಿತ ತನ್ನ ಒಂದು ಗಾತ್ರ ಏನು ಮಾಡ್ತದೆ ಕಡಿಮೆ ಬರ್ತದೆ. ಸೊ 4 ಡಿಗ್ರಿ ಸೆಲ್ಸಿಯಸ್ ಬಂದ ನಂತರ ಏನಾಗ್ತಪ್ಪ ಅಂದ್ರೆ ಅದರ ಗಾತ್ರ ಏನಾಗ್ತದೆ ಹೇಳ್ರಿ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಗುಣಕ್ಕೆ ಅಥವಾ ಈ ಒಂದು ಪರಿಮಾಣವನ್ನು ನಾವೇನಂತ ಕರಿತಾ ಹೇಳ್ರಿ ನೀರಿನ ಅಸಂಗತ ವ್ಯಾಕೋಚನೆ ಅಥವಾ ಹಿಗ್ಗುವಿಕೆ ಅಂತ ಕರಿತಾರೋ. ಸೊ ನೆನಪಿಟ್ಕೋರಿ. ಸೊ ಹಾಗಾಗಿ ನೀರಿನ ಗರಿಷ್ಠ ಸಾಂದ್ರತೆ ಯಾವಾಗ ಹೆಚ್ಚಾಗ್ತಾ ಇದೆಯಪ್ಪ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನಾಗ್ತದೆ ಅಂದ್ರೆ ಹೆಚ್ಚಿಗೆ ಆಗ್ತಾ ಇದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಪರಿಚಯ ಇರಲೇಬೇಕು. ಇನ್ನು ನೀರಿನ ಒಂದು ಸಂಯೋಜನೆಯನ್ನು ನೋಡಿದ್ರೆ ರಾಸಾಯನಿಕವಾಗಿ ಇದೊಂದು ಏನಾಗಿತ್ತು ಹೇಳ್ರಿ ಸಂಯುಕ್ತ ವಸ್ತು ಆಗಿದೆ. ವಿಶೇಷವಾಗಿ ನೀರಿನಲ್ಲಿ ಏನಾಗಿದೆಪ್ಪ ಅಂದ್ರೆ ಹೈಡ್ರೋಜನ್ 2 ಪರಮಾಣುಗಳ ಜೊತೆಗೆ ಆಕ್ಸಿಜನ್ ಏನಾಗಿತ್ತು ಹೇಳ್ರಿ 1 ಪರಮಾಣುವಿಂದ ಏನಾಗಿದೆಪ್ಪ ಅಂದ್ರೆ ಕೂಡಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಸ್ನೇಹಿತರೆ. ಅದೇ ರೀತಿ ನೀರಿನ ಒಂದು ರಾಸಾಯನಿಕ ಅಣುಸೂತ್ರವನ್ನು ನೋಡಿದರೆ H2O ಆಗಿದೆ. ವಿಶೇಷವಾಗಿ ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಕೂಡಿದೆ ಅಂತಂದ ಮೊದಲ ಬಾರಿಗೆ ತಿಳಿಸಿದಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಹೆನ್ರಿ ಕ್ಯಾವೆಂಡಿಶ್ ಸ್ನೇಹಿತರೆ. ಯಾರು? ಹೆನ್ರಿ ಕ್ಯಾವೆಂಡಿಶ್ ಅವರು ಏನು ಮಾಡ್ರಪ್ಪ ಅಂದ್ರೆ ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂದ್ರೆ ಸೊ ನೀರಿನಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇದಾವೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಏನು ಮಾಡ್ತಾರೆ ಅಂದ್ರೆ ಪ್ರಯೋಗದ ಮೂಲಕ ತಿಳಿಸ್ತಾ ಇದ್ರು. ಇನ್ನು ಜೊತೆಗೆ ಇವ್ರು ಏನು ಮಾಡ್ರಪ್ಪ ಅಂದ್ರೆ ಸ್ನೇಹಿತರೆ 1781ರಲ್ಲಿ ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ತೊಗೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಯೋಗಶಾಲೆಯಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ನೀರನ್ನು ತಯಾರು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೆನ್ಬಿಟ್ಕೋರಿ. ಆ ನೀರನ್ನು ತಯಾರು ಮಾಡಿದವರು ಯಾರಪ್ಪ ಅಂದ್ರೆ ಹೆನ್ರಿ ಕ್ಯಾವೆಂಡಿಶ್ ಅನ್ನೋರ. ಇನ್ನು ವಿಶೇಷವಾಗಿ ಸ್ನೇಹಿತರೆ ಏನ ನೀರನ್ನು ತಯಾರು ಮಾಡ್ತಾವಲ್ಲ ಸೊ ಆ ನೀರಿನಲ್ಲಿ ಏನದಪ್ಪ ಅಂದ್ರೆ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಕರೆಕ್ಟಾ? ಆ ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ನಾವೇನು ಮಾಡ್ತಾ ಹೇಳ್ರಿ ನೀರನ್ನು ತಯಾರಿಸ್ತಾ ಇದ್ದಾವೆ. ಸೊ ಅಲ್ಲಿ ಬಳಸ್ತಕ್ಕಂಥ ಪ್ರಮುಖ ಉಪಕರಣ ಯಾವುದಪ್ಪ ಅಂದ್ರೆ ಯುಡಿಯೋಮೀಟರ್ ಸ್ನೇಹಿತರೆ. ಎಕ್ಸಾಮ್ನಲ್ಲಿ ಕೇಳ್ಬೋದು. ಯುಡಿಯೋಮೀಟರ್ನಿಂದ ನಾವೇನು ಮಾಡೋದು ಪ್ರಯೋಗಶಾಲೆಯಲ್ಲಿ ನೀರನ್ನು ತಯಾರಿಸ್ಬೋದು. ಇನ್ನು ವಿಶೇಷವಾಗಿ ನೀರಿನ ಒಂದು ರಾಸಾಯನಿಕ ಸಮೀಕರಣ ನೋಡಿದರೆ ಸೊ ಹೈಡ್ರೋಜನ್ಗಳನ್ನು ಆಕ್ಸಿಜನ್ ಜೊತೆಗೆ ಕೂಡಿಸಿದಾಗ ಅಲ್ಲಿ ಏನಾಗ್ತದೆ ಹೇಳ್ರಿ ಸ್ಫೋಟಗೊಳ್ತಕ್ಕಂಥ ಒಂದು ಉತ್ಪತ್ತಿ ಆಗ್ತಕ್ಕಂಥ ಒಂದು ವಸ್ತುನೇ ಯಾವತ್ತಪ್ಪ ಅಂದ್ರೆ ಅದು ನೀರಾಗಿದೆ ಸ್ನೇಹಿತರೆ. ನೆನಪಿರಲಿ. ಯಾಕಂದ್ರೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆದಂಥ ಕೆಲವೊಂದು ರಾಸಾಯನಿಕ ಸಂಯೋಜನೆಗಳು ಹೊಂದಿದ ಇನ್ನು ವಿಶಿಷ್ಟವಾದಂಥ ಲಕ್ಷಣಗಳನ್ನ ನೋಡೋದಾದ್ರೆ ಸ್ನೇಹಿತರೆ ಸೊ ಪ್ರಮುಖವಾಗಿ ವಿಶಿಷ್ಟ ಲಕ್ಷಣಗಳಲ್ಲಿ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನೀರು ಒಂದು ಏನದಪ್ಪ ಅಂದ್ರೆ ತಟಸ್ಥ ದ್ರವವಾಗಿದೆ. ಕಾರಣ ಇದು ಆಮ್ಲೀಯೂ ಅಲ್ಲ, ಪ್ರತ್ಯಾಮ್ಲ ಅಲ್ಲ. ನೆನ್ಪಿಟ್ಕೊರಿ. ಇದರ ಅರ್ಥ
ಲಿಟ್ಮಸ್ ಕಾಗದ ಜೊತೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ ಯಾವುದು ನೀರು ಸ್ನೇಹಿತರೆ, ನೆನ್ಪಿಟ್ಕೋರಿ. ವಿಶೇಷವಾಗಿ ನೀರು ಒಂದು ಏನಾಗ್ಯದಪ್ಪ ಅಂದ್ರೆ ಸಾಪೇಕ್ಷ ಸ್ಥಿರ ದ್ರವವಾಗಿದೆ, ಜೊತೆಗೆ ಸಾಮಾನ್ಯ ತಾಪದಲ್ಲಿ ರಾಸಾಯನಿಕವಾಗಿ ಏನು ಮಾಡ್ಬೋದು, ವಿಭಜಿಸಲು ಇದನ್ನು ಸಾಧ್ಯವಿಲ್ಲ ಸ್ನೇಹಿತರೆ, ನೆನ್ಪಿಟ್ಕೋರಿ. ನೀರನ್ನು ರಾಸಾಯನಿಕವಾಗಿ ಸುಲಭವಾಗಿ ನಮಗೇನಿಲ್ಲ ಹೇಳ್ರೆ ವಿಭಜಿಸಲು ಸಾಧ್ಯವಿಲ್ಲ. ಸೊ ಇದಕ್ಕೆ ಅತಿ ಹೆಚ್ಚಿನ ತಾಪದ ಅವಶ್ಯಕತೆ ಇದೆ. ಇಟ್ ಮೀನ್ಸ್ ಅದಕ್ಕೆ 2273 ಕೆಲ್ವಿನ್ ತಾಪವನ್ನು ಏನಾದರೂ ಕೊಟ್ಟಾಗ ಅಥವಾ ವಿದ್ಯುತ್ತನ್ನು ಹಾಯಿಸಿದಾಗ ಮಾತ್ರ ನಾವೇನು ಮಾಡ್ಬೋದು, ಆ ನೀರಿನಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಇದರ ಅರ್ಥ ಅತಿ ಹೆಚ್ಚಿನ ತಾಪದ ಅವಶ್ಯಕತೆ ಇದೆ. ನೀರಿನಲ್ಲಿ ಹೈಡ್ರೋಜನ್ ಆಕ್ಸಿಜನ್ಗಳನ್ನು ವಿಭಜನೆ ಮಾಡಬೇಕಾದ್ರೆ ಸೊ ನಮಗೆ ಅತಿ ಹೆಚ್ಚಿನ ತಾಪದ ಅವಶ್ಯಕತೆ ಇದೆ, ಅದನ್ನು ನಮ್ಗೆ ಗೊತ್ತಾಗ್ತಾ ಇದೆ. ಅದೇ ರೀತಿ ಸ್ನೇಹಿತರೆ, ವಿಶೇಷವಾಗಿ ಈ ನೀರು ಏನಾಗ್ತಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಗಳಲ್ಲಿ ವಿಶೇಷವಾಗಿ ಮಾಧ್ಯಮವಾಗಿ ಏನಾಗ್ತದಪ್ಪ ಅಂದ್ರೆ ವರ್ತಿಸ್ತಾ ಇದೆ. ಸೊ ಅದೇ ರೀತಿ ಆ ರಾಸಾಯನಿಕ ಕ್ರಿಯೆಗಳು ಏನಾಗಬೇಕು ಹೇಳ್ರಿ, ವೇಗವಾಗಿ ಬೇಗನೆ ನಡೆಯುವಂತೆ ಏನು ಮಾಡ್ತದೆ ಹೇಳ್ರಿ, ಸೊ ಕಾರಣ ಆಗೈತೆ ಅನ್ನೋದನ್ನು ನಾವು ಗಮನಿಸ್ತದೆ ಸ್ನೇಹಿತರೆ, ನೆನ್ಪಿಟ್ಕೋದೆ. ಇನ್ನು ವಿಶೇಷವಾಗಿ ನೀರು ಬೇರೆ ಬೇರೆ ಹಲವಾರು ಪದಾರ್ಥಗಳ ಜೊತೆಗೆ ಏನಾಗ್ತದೆ ಹೇಳ್ರಿ, ಸಂಯೋಗಗೊಳ್ತಾ ಇದೆ. ಸಂಯೋಗಗೊಂಡು ಕೆಲವೊಂದು ಘನ ವಸ್ತುಗಳನ್ನು ಅಥವಾ ಕೆಲವೊಂದು ಸ್ಫಟಿಕಗಳನ್ನು ಸಹಿತ ಏನು ಮಾಡಿತ್ತು ಹೇಳ್ರಿ, ಉತ್ಪತ್ತಿ ಮಾಡಿದ್ದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಸ್ಫಟಿಕ ಅಂದ್ರೆ ಹರಳು ರೂಪದ ಅಂತ ನಾವು ಕರಿತಾ ಇದ್ದೇವೆ. ಇನ್ನು ಅದೇ ರೀತಿ ವಿಶೇಷವಾಗಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲವೊಂದು ಲೋಹಗಳಿದಾವೆ ಸ್ನೇಹಿತರೆ. ನಮ್ಮಲ್ಲಿ ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಬೇರಿಯಂ ಆಗಿರ್ಬೋದು. ಸೊ ಇವುಗಳ ಜೊತೆಗೆ ಏನಾಗ್ತಪ್ಪ ಆ ಥರ ತಾಪದಲ್ಲಿ ನೀರು ವರ್ತಿಸಿ ಏನು ಮಾಡ್ತಪ್ಪ ಅಂದ್ರೆ ಆಯಾ ಲೋಹಿ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ಗಳನ್ನ ಏನು ಮಾಡ್ತಿತ್ತು ಹೇಳ್ರಿ, ಉತ್ಪತ್ತಿ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ವಿಶೇಷವಾಗಿ ನೀರು ಲೋಹಗಳ ಜೊತೆ ವರ್ತಿಸಿ ಏನು ಮಾಡ್ತಾವಪ್ಪ ಅಂತಂದ್ರೆ ಸೊ ಪ್ರಮುಖವಾಗಿ ಅಲ್ಲಿ ಹೈಡ್ರೋಜನ್ ಮತ್ತು ಲೋಹದ ಹೈಡ್ರಾಕ್ಸೈಡ್ಗಳನ್ನ ಏನು ಮಾಡ್ತಿತ್ತು ಹೇಳ್ರಿ, ಸೊ ಬಿಡುಗಡೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಇನ್ನು ಅದೇ ರೀತಿ ಸ್ನೇಹಿತರೆ, ವಿಶೇಷವಾಗಿ ಯಾವುದೇ ಒಂದು ಧಾತು ಏನು ಮಾಡ್ತಪ್ಪ ಅಂದ್ರೆ ಹೈಡ್ರೋಜನ್ ಒಂದಿಗೆ ವರ್ತಿಸಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ಏನು ದ್ವಿಧಾತು ಇರ್ತದಲ್ಲ, ಆ ದ್ವಿಧಾತು ಸಂಯುಕ್ತಗೆ ನಾವೇನಂತ ಕರಿತೀವಿ ಹೈಡ್ರೇಟ್ಗಳು ಅಂತ ಕರಿತಾವೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಪಾಯಿಂಟ್ ನೀವು ನೆನಪಿಟ್ಕೋರಿ. ಯಾಕಂದ್ರೆ ಯಾವುದೇ ಧಾತು ವಿಶೇಷವಾಗಿ ಹೈಡ್ರೋಜನ್ ಒಂದಿಗೆ ವರ್ತಿಸಿದಾಗ ಏನಾಗ್ತಪ್ಪ ಅಂದ್ರೆ ಅಲ್ಲಿ ಹೊಸ ಒಂದು ಧಾತು ಉಂಟಾಗ್ತೈತಿ. ಆ ಧಾತುಗಳಿಗೆ ನಾವೇನಂತ ಕರಿತಾವೆ ಅಂದ್ರೆ ಹೈಡ್ರೇಟ್ಗಳು ಅಂತ ಕರಿತಾ ಇದ್ದಾವೆ. ಸೊ ಸೋಡಿಯಂ ಹೈಡ್ರೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಹೈಡ್ರೇಟ್ ಆಗಿರ್ಬೋದು, ನೈಟ್ರೋಜನ್ ಸೋಡಿಯಂ ಹೈಡ್ರೇಟ್ ಆಗಿರ್ಬೋದು, ಪೊಟ್ಯಾಷಿಯಂ ಹೈಡ್ರೇಟ್ಗಳಾಗಿರ್ಬೋದು. ಸೊ ಇವುಗಳನ್ನ ನೋಡ್ತಾ ಇದ್ದಾವೆ. ಇನ್ನು ವಿಶೇಷವಾಗಿ ಸ್ನೇಹಿತರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಏನಾದರೂ ಹೈಡ್ರೋಜನ್ ಜೊತೆ ಮಿಶ್ರಣವಾದಾಗ, ಇದರ ಜೊತೆ ಹೈಡ್ರೋಜನ್ ಜೊತೆ ಮಿಶ್ರಣವಾದಾಗ ಸೊ ಆ ಮಿಶ್ರಣಕ್ಕೆ ನಾವು ಏನಂತ ಕರಿತೀವಿ, ಜಲಾನಿಲ ಅಂತ ಕರಿತಾವೆ. ನೆನಪಿರಲಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಜಲಾನಿಲನಲ್ಲಿರ್ತಕ್ಕಂಥ ಪ್ರಮುಖ ಧಾತುಗಳು ಯಾವಪ್ಪ ಅಂದ್ರೆ ಒಂದು ಕಾರ್ಬನ್ ಮೊನಾಕ್ಸೈಡ್, ಇನ್ನೊಂದು ಹೈಡ್ರೋಜನ್ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಇದೆ, ತಾವು ಗಮನಿಸಬಹುದು ಇಲ್ಲಿ. ಓಕೆ ಸ್ನೇಹಿತರೆ, ಇನ್ನು ಅದೇ ರೀತಿ ಭಾರಿ ಮೊತ್ತದ ಹೈಡ್ರೋಜನ್ ತಯಾರಿಕೆಯಲ್ಲಿ ಇಲ್ಲ ಏನಾಗ್ತದಪ್ಪ ಅಂದ್ರೆ ಕೈಗಾರಿಕೆಗಳಲ್ಲಿ ಅನಿಲ ಇಂಧನವಾಗಿ ನಾವು ಏನು ಮಾಡ್ತಾ ನೋಡ್ರಿ, ಜಲಾನಿಲವನ್ನು ಬಳಸ್ತಾ ಇದ್ದಾವೆ. ಎಕ್ಸಾಮ್ನಲ್ಲಿ ಕೇಳ್ಬೋದು, ಜಲಾನಿಲವನ್ನು ಎಲ್ಲಿ ಬಳಕೆ ಮಾಡ್ತದಪ್ಪ ಅಂದ್ರೆ ಭಾರಿ ಮೊತ್ತದ ಹೈಡ್ರೋಜನ್ ತಯಾರಿಕೆಯಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಬೇಕಾದಂಥ ಇಂಧನವನ್ನು ತಯಾರು ಮಾಡಲು ನಾವು ಜಲಾನಿಲವನ್ನು ಬಳಸ್ತಾ ಇದ್ದಾವೆ ಸ್ನೇಹಿತರೆ. ಈ ಜಲಾನಿಲದಲ್ಲಿ ಇರ್ತಕ್ಕಂಥ ಪ್ರಮುಖ ವಸ್ತುಗಳು ಯಾವ ಹೇಳ್ರಿ, ಒಂದು ಕಾರ್ಬನ್ ಮೊನಾಕ್ಸೈಡು, ಇನ್ನೊಂದು ಏನು ಹೇಳಿ ಸ್ನೇಹಿತರೆ, ಹೈಡ್ರೋಜನ್. ಸೊ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ತಮಗೆ ಅರಿವಿರಲೇಬೇಕು ಸ್ನೇಹಿತರೆ. ಓಕೆ, ವಿಶೇಷವಾಗಿ ಈ ಆಮ್ಲ ಮತ್ತು ಆಲ್ಕೋಹಾಲ್ಗಳಲ್ಲಿ ಏನಾದರೂ ನೀರು ನಷ್ಟವಾಯ್ತು ಅಂದ್ರೆ ಸ್ನೇಹಿತರೆ, ಆಮ್ಲಗಳಲ್ಲಿ ಅಥವಾ ಆಲ್ಕೋಹಾಲ್ಗಳಲ್ಲಿ ಏನಾದರೂ ನೀರು ನಷ್ಟ ಆಯ್ತು ಅಂದ್ರೆ ಸೊ ನಷ್ಟ ಆದ ನಂತರ ಏನು ದೊರಕ್ತಾ ಇದಲ್ಲ, ದೊರಕತಕ್ಕಂಥ ಆ ಸಂಯುಕ್ತ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಎಸ್ಟರ್ಗಳು ಅಂತ ಕರಿತಾ ಇದ್ದಾವೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆನೂ ಸಹಿತ ತಮಗೇನಾಗಿರಬೇಕು, ಸೊ ಪರಿಚಯ ಇರಲೇಬೇಕಾಗ್ತದೆ ಸ್ನೇಹಿತರೆ. ಇನ್ನು ವಿಶೇಷವಾಗಿ ನೀರನ್ನು ಕಾಯಿಸಿ ಆರಿಸಿದಾಗ ನೀರಿಗೆ ಏನಾಗಂಗಿಲ್ಲ ಹೇಳ್ರಿ, ರುಚಿ ಇರೋದಿಲ್ಲ. ಕಾರಣ ಅಲ್ಲಿರ್ತಕ್ಕಂಥ ಅಥವಾ ವಿಲೀನವಾಗಿರ್ತಕ್ಕಂಥ ಏನು ಆಕ್ಸಿಜನ್ ಇರ್ತಿಲ್ಲ, ಆ ಆಕ್ಸಿಜನ್ ಏನಾಗ್ತದೆ ಹೇಳ್ರಿ, ಇಲ್ಲವಾಗಿ ಬಿಡ್ತಾ ಇದೆ. ಸೊ ಕ್ರಮೇಣ ನೀರನ್ನು ತಂಪುಗೊಳಿಸಿದಾಗ ಕ್ರಮೇಣ ಅದೇನಾಗ್ತದಪ್ಪ ಅಂದ್ರೆ ರುಚಿಯನ್ನು ಪಡೆದುಕೊಳ್ತಾ ಇರೋದನ್ನ ನಾವು ಗಮನಿಸ್ತದೆ ಸ್ನೇಹಿತರೆ. ಕರೆಕ್ಟಾ? ಸೊ ಇದೇನಪ್ಪ ಅಂದ್ರೆ ಪ್ರಮುಖವಾದಂಥ ಒಂದು ಅಂಶ. ಆತ್ಮೀಯರೇ, ಇಲ್ಲಿ ನೀರಿನ ವಿಧಗಳನ್ನು ಗಮನಿಸೋದಾರ ವಿಶೇಷವಾಗಿ ನೀರು ಸಾಬೂನಿನೊಂದಿಗೆ ಯಾವ ರೀತಿ ವರ್ತನೆ ಮಾಡುತ್ತದೆ ಅನ್ನುವಂಥ ಆಧಾರದ ಇಟ್ಕೊಂಡು ನೀರನ್ನು ಎರಡು ರೀತಿ ಮಾಡ್ತಾ ಇದ್ದೇವೆ ನಾವು. ಒಂದು ನೀರನ್ನು ಮೆದು ನೀರು ಮತ್ತು ಗಡಸು ನೀರು ತಂದು ವಿಂಗಡಣೆ ಮಾಡಲಾಗೈತಿ. ಸೊ ಹಾಗಾದ್ರೆ ಇಲ್ಲಿ ಮೆದು ನೀರು ಅಂದ್ರೆ ಏನ, ಗಡಸು ನೀರು ಅಂದ್ರೆ ಏನ, ಸೊ ನೋಡಿದಾರೆ ಸೊ ಪ್ರಮುಖವಾಗಿ ಇಲ್ಲಿ ಮೆದು ನೀರನ್ನು ಗಮನಿಸೋದಾರೆ ಸೊ ಯಾವ ನೀರು ಸಾಬೂನಿನೊಂದಿಗೆ ಸುಲಭವಾಗಿ ಏನು ಮಾಡ್ತದಪ್ಪ ಅಂದ್ರೆ ನೊರೆಯನ್ನು ಕೊಡ್ತಾ ಇದ್ದಲ್ಲ, ಸೊ ಅಂಥ ನೀರಿಗೆ ನಾವು ಏನಂತ ಕರಿತಾವೋ ಮೆದು ನೀರು ಅಂತ ಕರಿತಾ ಇದ್ದಾವೆ ಸ್ನೇಹಿತರೆ. ಇನ್ನು ಜೊತೆಗೆ ಯಾವ ನೀರು ಸುಲಭವಾಗಿ ನೊರೆಯನ್ನು ಕೊಡುವುದಿಲ್ಲವೋ ಸೊ ಅಂತ ಒಂದು ನೀರಿಗೆ ನಾವು ಏನಂತ ಕರಿತೀವಿ, ಗಡಸು ನೀರು ಅಂತ ಕರಿತಾವೆ. ವಿಶೇಷವಾಗಿ ಇದೇನಪ್ಪ ಅಂದ್ರೆ ವಿಲೀನಗೊಳ್ಳದ ಚೆರಟವನ್ನು ನೀಡ್ತಕ್ಕಂಥ ಒಂದು ಗುಣವನ್ನ ಆ ನೀರು ಹೊಂದಿರ್ತೈತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಇಲ್ಲಿ ತಾವು ನೋಡಬಹುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ಈ ನೀರಿನ ಗಡುಸುತನಕ್ಕೆ ಕಾರಣವಾದಂಥ ಒಂದು ಲವಣಗಳನ್ನು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೆಗ್ನೀಷಿಯಂ ಬೈಕಾರ್ಬೋನೇಟ, ಕ್ಯಾಲ್ಸಿಯಂ ಬೈಕಾರ್ಬೋನೇಟ, ಜೊತೆಗೆ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ಗಳಿದಾವೆ, ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಇದಾವೆ. ಒಟ್ಟು 6 ಒಂದು ಲವಣಗಳು ಏನಾಗಿದೆಪ್ಪ ಅಂದ್ರೆ ನೀರಿನ
ಗಡುಸುತನಕ್ಕೆ ಏನಾಗಿದಾವಪ್ಪ ಅಂದ್ರೆ ಕಾರಣ ಆಗಿದ್ದಾವೆ ಸ್ನೇಹಿತರೆ. ಹಾಗಾದ್ರೆ ಈ ನೀರಿನ ಗಡುಸುತನಕ್ಕೆ ಕಾರಣ ಆದಂಥ ಲವಣಗಳು, ಸೊ ಅವುಗಳಿಂದ ಗಡುಸು ನೀರಿಂದ ಆಗ್ತಕ್ಕಂಥ ಒಂದು ಅನಾನುಕೂಲಗಳನ್ನ ನೋಡಿದರೆ, ಸೊ ಪ್ರಮುಖವಾಗಿ ಇಲ್ಲಿ ವಿಶೇಷವಾಗಿ ನೀರು, ಇಂಥ ಒಂದು ನೀರು ಗೃಹದ ಬಳಕೆ ಏನೆಲ್ಲ ಯೋಗ್ಯವಲ್ಲ. ಸೊ ಜೊತೆಗೆ ಸ್ನಾನ ಮಾಡಲು ಗಡುಸು ನೀರನ್ನು ಉಪಯೋಗಿಸಿದಾಗ ನಮಗೇನಾಗ್ತದಪ್ಪ ಅಂದ್ರೆ ಚರ್ಮ ಶುಷ್ಕವಾಗಿ ನಾವು ಒಣಗ್ತಾ ಇದೆ ಸ್ನೇಹಿತರೆ. ವಿಶೇಷವಾಗಿ ಚರ್ಮದ ಮೇಲೆ ಬೆಳ್ಳನೆಯ ಬೂದಿ ಸಹಿತ ಏನಾಗ್ತದೆ ಉಳಿದುಕೊಳ್ತಕ್ಕಂಥ ಚಾನ್ಸನ್ನು ಸಹಿತ ಇರ್ತದೆ ಸ್ನೇಹಿತರೆ. ಜೊತೆಗೆ ಗಡುಸು ನೀರಿನಲ್ಲಿ ಕಬ್ಬಿಣದ ಲವಣಗಳು ಮತ್ತು ಬಟ್ಟೆಗಳ ಮೇಲೆ ಏನು ಮಾಡ್ತಾವಪ್ಪ ಅಂದ್ರೆ ಹಳದಿ ಕಲೆಗಳನ್ನ ಉಂಟು ಮಾಡ್ತವೆ. ಯಾವ ಗಡುಸು ನೀರಲ್ಲಿ ಇರತಕ್ಕಂಥ ಏನು ಕಬ್ಬಿಣದ ಲವಣಗಳಿದಾವಲ್ಲ, ಸೊ ಅವು ಬಟ್ಟೆಗಳ ಮೇಲೆ ಏನು ಮಾಡ್ತಾವ್ರೆ ಹಳದಿ ಕಲೆಗಳನ್ನ ಉಂಟು ಮಾಡ್ತವೆ. ಜೊತೆಗೆ ಗಡುಸು ನೀರನ್ನ ಅತಿ ಹೆಚ್ಚಾಗಿ ಕೈಗಾರಿಕೆಗಳಲ್ಲಿ ನಾವು ಬಳಕೆ ಮಾಡೋದ್ರಿಂದ ಆ ಬಾಯ್ಲರ್ಗಳಲ್ಲಿ ಏನ ಮಾಡ್ತದಪ್ಪ ಅಂದ್ರೆ ಚಕ್ಕಿಗಳನ್ನ ಉಂಟು ಮಾಡಿ ಕೆಲವೊಮ್ಮೆ ಏನ್ ಮಾಡ್ತದಪ್ಪ ಅಂದ್ರೆ ಬಾಯ್ಲರ್ಗಳು ಸ್ಫೋಟ ಆಗ್ತಕ್ಕಂಥ ಸಾಧ್ಯತೆನೂ ಸಹಿತ ಏನಾಗಿದಾವ್ರಿ ಅತಿ ಹೆಚ್ಚಾಗಿದಾವ ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ಗಡುಸು ನೀರು ಅಷ್ಟೊಂದು ಉಪಯೋಗಕರ ಅಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಅದೇ ರೀತಿ ಆ ಗಡುಸು ನೀರನ್ನ ಮೆದುಗೊಳಿಸಬೇಕಾದ್ರೆ ಸೊ ಕೆಲವೊಂದು ವಿಧಾನಗಳನ್ನ ನಾವೇನ್ ಮಾಡ್ತಾವಪ್ಪ ಅಂದ್ರೆ ಬಳಕೆ ಮಾಡ್ತಾ ಇದ್ದೇವೆ. ಸೊ ಹಾಗಾದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ವಿಧಾನ ತಾತ್ಕಾಲಿಕ ಗಡುಸುತನ ನಿವಾರಣೆ ವಿಧಾನಗಳು ಮತ್ತು ಶಾಶ್ವತ ಗಡುಸುತನ ನಿವಾರಣೆ ವಿಧಾನಗಳು ಅಂತ ನಾವು ಎರಡು ರೀತಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾದ್ರೆ ಅಲ್ಲಿ ಮೊದಲನೇದಾಗಿ ತಾತ್ಕಾಲಿಕ ಗಡುಸುತನವನ್ನು ಹೋಗಲಾಡಿಸಬೇಕಾದ್ರೆ ಸೊ ಅಲ್ಲಿ ಬಳಸ್ತಕ್ಕಂಥ ಒಂದು ಪ್ರಮುಖ ವಿಧಾನನೇ ಯಾವುದಪ್ಪ ಅಂದ್ರೆ ಕುದಿಸುವಿಕೆ ಅನ್ನುವಂಥ ವಿಧಾನ ಸ್ನೇಹಿತರೆ. ಸಿಂಪಲ್ ಅದ ಸ್ನೇಹಿತರೆ, ಇದು ತಾತ್ಕಾಲಿಕವಾಗಿ ಗಡುಸುತನವನ್ನ ನಿವಾರಣೆ ಮಾಡ್ತಾ ಇದೆ. ಜೊತೆಗೆ ನೀರನ್ನ ಕುದಿಸಿದಾಗ ಅಲ್ಲಿ ತಾತ್ಕಾಲಿಕವಾಗಿ ಗಡುಸ್ತನ ಉಂಟು ಮಾಡ್ತಕ್ಕಂಥ ಏನು ಬೈಕಾರ್ಬೋನೇಟ್ಗಳಲ್ಲ, ಸೊ ಅವೇನತ್ತಪ್ಪ ಅಂದ್ರೆ ವಿಲೀನಗೊಳ್ಳದ ಕಾರ್ಬೋನೇಟ್ಗಳಾಗಿ ಪರಿವರ್ತನೆ ಆಗ್ತದ ಸ್ನೇಹಿತರೆ, ನೆನ್ಪಿಟ್ಕೊರಿ. ವಿಶೇಷವಾಗಿ ಎಕ್ಸಾಮ್ದಾಗ ಕೇಳ್ಬೋದು ತಾತ್ಕಾಲಿಕ ಗಡುಸುತನಕ್ಕೆ ಕಾರಣವಾದಂಥ ಲವಣಗಳು ಯಾವಪ್ಪ ಅಂದ್ರೆ ಕಾರ್ಬೋನೇಟ್ಗಳು ಸ್ನೇಹಿತರೆ, ನೆನ್ಪಿಟ್ಕೊರಿ. ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಾಗಿರ್ಬೋದು, ಬೈಕಾರ್ಬೋನೇಟ್ ಅಥವಾ ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್ಗಳಾಗಿರ್ಬೋದು ಸ್ನೇಹಿತರೆ, ನೆನ್ಪಿಟ್ಕೊರಿ. ಸೊ ಅವುಗಳನ್ನ ಕಾಯಿಸಿದಾಗ ಏನತ್ತಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಆಗ್ತದೆ, ಜೊತೆಗೆ ನೀರು ಬಿಡುಗಡೆ ಆಗ್ತದೆ, ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಆವಿ ಆಗ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೊರಿ. ಸೊ ಇಂಥ ಒಂದು ಅಂಶಗಳನ್ನ ನಾವು ಏನ್ ಮಾಡ್ಬೋದು ಗಮನಿಸಬಹುದು. ಸೊ ಇದು ತಾತ್ಕಾಲಿಕ ಗಡುಸ್ತನವನ್ನು ಹೋಗಲಾಡಿಸ್ತಕ್ಕಂಥ ವಿಧ ಯಾವುದಪ್ಪ ಅಂದ್ರೆ ಅದು ಕುದಿಸುವಿಕೆ ವಿಧಾನದ ಸ್ನೇಹಿತರೆ. ತಾತ್ಕಾಲಿಕ ಗಡುಸುತನಕ್ಕೆ ಕಾರಣವಾದಂಥ ಲವಣಗಳು ಯಾವಪ್ಪ ಅಂದ್ರೆ ಅವು ಬೈಕಾರ್ಬೋನೇಟ್ಗಳು ಸ್ನೇಹಿತರೆ, ನೆನಪಿರಲಿ. ಓಕೆನಾ? ಎಸ್. ಹಾಗಾದ್ರೆ ಇನ್ನು ಎರಡನೇ ವಿಧಾನ ಶಾಶ್ವತ ಗಡುಸುತನ ನಿವಾರಣೆ ವಿಧಾನವನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಸೊ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮೂರು ವಿಧಾನಗಳು ನೋಡ್ತಾ ಇದ್ದೇವೆ. ಅದರ ಒಂದೇದು ಯಾವಪ್ಪ ಅಂದ್ರೆ ಆಸವನ ವಿಧಾನ ಸ್ನೇಹಿತರೆ, ನೆನ್ಪಿಟ್ಕೊರಿ. ಯಾವುದು? ಆಸವನ ವಿಧಾನ. ವಿಶೇಷವಾಗಿ ಯಾವುದೇ ಆಕಾರದಿಂದ ಪಡೆದ ನೀರು ಏನತ್ತಪ್ಪ ಅಂದ್ರೆ ಆದಷ್ಟೇ ಗಡುಸುತನವಿದ್ರೂ ಸಹಿತ ಅದನ್ನ ನಾವೇನ್ ಮಾಡ್ಬೋದು ಹೇಳ್ರಿ ಆಸವನ ವಿಧಾನದಿಂದ ಅದನ್ನ ಏನ್ ಮಾಡ್ಬೋದು ಮೆದುಗೊಳಿಸ್ಲಿಕ್ಕೆ ಸಾಧ್ಯತೆ. ಸಿಂಪಲ್ ದ ಸ್ನೇಹಿತರೆ, ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಸವನ ವಿಧಾನದಲ್ಲಿ ನೀರನ್ನ ನಾವೇನ್ ಮಾಡ್ತಾವ್ರಿ ಕಾಯಿಸ್ತಾ ಇದಾವೆ. ಕಾಯಿಸಿ ಬಂದಂತ ಹಬೆಯನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಸಾಂದ್ರೀಕರಣ ಮಾಡಿ ಆ ಸಾಂದ್ರೀಕರಣದಿಂದ ನೀರನ್ನ ಏನ್ ಮಾಡ್ತಾವ್ರಿ ಪಡಿತಾ ಇದಾವೆ. ಸೊ ಆ ಒಂದು ವಿಧಾನನೇ ಯಾವುದಪ್ಪ ಅಂದ್ರೆ ಆಸವನ ವಿಧಾನ ಸ್ನೇಹಿತರೆ. ಬಟ್ ಇದೊಂದು ಅಷ್ಟೊಂದು ಸೂಕ್ತವಲ್ಲ, ಯಾಕಂದ್ರೆ ಎಲ್ಲ ನೀರನ್ನ ಕಾಯಿಸಬೇಕಾಗ್ತದ, ಕಾಯಿಸಿ ಹಬೆ ಉಂಟು ಮಾಡಬೇಕಾಗ್ತದ, ಬಹಳಷ್ಟು ಖರ್ಚು ವೆಚ್ಚದಾಯಕ ಆಗಿರೋದ್ರಿಂದ ಇದೊಂದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇನ್ನು ಅದೇ ರೀತಿ ಎರಡನೇ ಒಂದು ವಿಧಾನವನ್ನ ನೋಡಿದ್ರೆ ಸೊ ಇಂಪಾರ್ಟೆಂಟ್ ಸೋಡಾ ವಿಧಾನ ಸ್ನೇಹಿತರೆ. ಶಾಶ್ವತ ನೀರನ್ನ ಗಡುಸು ನೀರನ್ನ ಹೋಗಲಾಡಿಸ್ತಕ್ಕಂಥ ಮತ್ತೊಂದು ವಿಧಾನ ಯಾವುದಪ್ಪ ಅಂದ್ರೆ ಅದು ಸೋಡಾ ವಿಧಾನ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಸೋಡಾ ವಿಧಾನದಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ನೇರವಾಗಿ ಗಡುಸು ನೀರಿಗೆ ನಾವೇನ್ ಮಾಡ್ತಾವೆ ಸೋಡಿಯಂ ಕಾರ್ಬೋನೇಟ್ ಅನ್ನ ಹಾಕ್ತದವು. ಸೋಡಾ ಅಂದ್ರೆ ವಾಷಿಂಗ್ ಸೋಡಾ ಸ್ನೇಹಿತರೆ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನ ನೇರವಾಗಿ ನೀರಿಗೆ ಹಾಕೋದ್ರ ಮೂಲಕ ನಾವೇನ್ ಮಾಡ್ತಾ ಇದ್ದೇವೆ ಆ ಒಂದು ನೀರನ್ನ ಮೆದು ನೀರನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಗಡುಸು ನೀರಿಗೆ ಈ ಸೋಡಿಯಂ ಕಾರ್ಬೋನೇಟ್ ಅನ್ನು ಸೇರಿಸಿದಾಗ ಏನಾಗ್ತದಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಲವಣಗಳೊಂದಿಗೆ ಪ್ರತಿವರ್ತಿಸಿ ಏನ್ ಮಾಡ್ತಾ ಇದ್ರೆ ಆಯಾ ಕಾರ್ಬೋನೇಟ್ಗಳನ್ನ ಉಂಟು ಮಾಡ್ತಾ ಇದ್ದಾವೆ. ಸೊ ಉದಾಹರಣೆ ಹೇಳಬೇಕಾದ್ರೆ ಈ ಉದಾಹರಣೆ ಕ್ಯಾಲ್ಸಿಯಂ ಸಲ್ಫೇಟ್ ಇದೆ. ಸೊ ಸೋಡಿಯಂ ಕಾರ್ಬೋನೇಟನ್ನು ಹಾಕಿದಾಗ ಅಲ್ಲೇನಾಗ್ತದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಿಡುಗಡೆ ಆಗ್ತಾ ಇದೆ, ಜೊತೆಗೆ ಸೋಡಿಯಂ ಸಲ್ಫೇಟ್ ಕಂಡು ಬರ್ತಾ ಇದೆ ಸ್ನೇಹಿತರೆ, ತಾವು ಗಮನಿಸಬಹುದು ಇಲ್ಲಿ. ಸೊ ಇದರ ಅರ್ಥ ಏನಾಗ್ತಪ್ಪ ಅಂದ್ರೆ ನಾವು ಶಾಶ್ವತವಾಗಿ ಆ ಗಡುಸು ನೀರನ್ನ ಮೆದು ನೀರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಗೆ ಗೊತ್ತಿರಬೇಕು ಶಾಶ್ವತ ಗಡುಸುತನಕ್ಕೆ ಕಾರಣವಾದಂಥ ಲವಣಗಳು ಸಲ್ಫೇಟ್ಗಳು ಮತ್ತು ಕ್ಲೋರೈಡ್ಗಳು. ಅದು ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರ್ಬೋದು, ಮ್ಯಾಗ್ನೀಷಿಯಂ ಸಲ್ಫೇಟ್, ಅದು ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿರ್ಬೋದು, ಮೆಗ್ನೀಷಿಯಂ ಕ್ಲೋರೈಡ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಓಕೆನಾ? ಎಸ್. ಮುಂದಿನ ಒಂದು ವಿಧ ನೋಡಿದ್ರೆ ಸೊ ಮೆದು ನೀರಿನಲ್ಲಿ ಏನ್ ಜಲ ವಿಲೀನಗೊಳ್ಳದ ಏನಿರ್ತಾವಲ್ಲ ಆ ಕಾರ್ಬೋನೇಟ್ಗಳನ್ನು ಶೋಧಿಸಿ ನಾವೇನ್ ಮಾಡ್ತೇವೆ ಹೊರಗೆ ತೆಗಿತಾ ಇರೋದನ್ನು ನೋಡ್ತಾ ಇದ್ದೇವೆ. ಇನ್ನು ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ನಲ್ಲಿ ಕೇಳಬಹುದಾದಂತ ಒಂದು ಪಾಯಿಂಟ್ ಪರ್ಮುಟೈಟ್ ವಿಧಾನ ಸ್ನೇಹಿತರೆ, ತಾವು ಗಮನಿಸಬಹುದು. ವಿಶೇಷವಾಗಿ ಇದು ನಿಸರ್ಗದಲ್ಲಿ ಸಹಿತ ಸಿಗ್ತಾ ಇದೆ. ಆ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ನಾವೇನಂತ ಕರಿತಾವ್ರಿ ಜಿಯೋಲೈಟ್ ಅಂತ ಕರಿತಾವು. ಒಂದಂಕಕ್ಕೆ ಬರ್ಬೋದಾದಂಥ ಪ್ರಶ್ನೆ, ಜಿಯೋಲೈಟ್ನ ರಾಸಾಯನಿಕ ಹೆಸರಪ್ಪ ಅಂದ್ರೆ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಇದೆ. ಸೊ ವಿಶೇಷವಾಗಿ ಇದನ್ನ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಕೃತಕವಾಗಿ ತಯಾರಿಸ್ತದವು. ಕೃತಕವಾಗಿ ತಯಾರಿಸಿದ್ವು ಅಂದ್ರೆ ಅದಕ್ಕೆ ನಾವು ಪರ್ಮುಟೇಟ್ ಅಂತ ಕರಿತಾವು. ವಾತಾವರಣದಲ್ಲಿ ಸಿಕ್ತಂದ್ರೆ ಅದು ಜಿಯೋಲೈಟ್ ಆಗಿರ್ತದೆ.
ಕೃತಕವಾಗಿ ತಯಾರು ಮಾಡಿದ್ದೆ ಆದರೆ ಅದು ಪರ್ಮ್ಯೂಟೈಟ್ ಆಗಿರ್ತದೆ. ವಿಶೇಷವಾಗಿ ಪರ್ಮ್ಯೂಟೈಟ್ದಲ್ಲಿ ಕ್ವಾರ್ಟ್ಸ್ ಇರ್ತಾ ಇದೆ, ಮರಳು ಇರ್ತದೆ, ಚೈನಾ ಜೇಡಿ ಮಣ್ಣು ಇರ್ತದೆ, ಜೊತೆಗೆ ಸೋಡಿಯಂ ಕಾರ್ಬೋನೇಟ್ಗಳನ್ನು ನಾವು ಏನು ಮಾಡಿರ್ತಾವ್ರಿ ಹಾಕಿರ್ತಾವೆ. ಎಲ್ಲಿ ಪರ್ಮ್ಯೂಟೇಟ್ ಅನ್ನುವಂಥ ಒಂದು ಪ್ರಯೋಗದಲ್ಲಿ ಅಥವಾ ವಿಧಾನದಲ್ಲಿ ಈ ಎಲ್ಲ ವಸ್ತುಗಳನ್ನ ಬಳಕೆ ಮಾಡ್ತದವು, ತಾವಿಲ್ಲಿ ಗಮನಿಸಬಹುದು. ಇನ್ನು ಜೊತೆಗೆ ಏನತ್ತಪ್ಪ ಅಂದ್ರೆ ಇವುಗಳನ್ನು ಹಾಕಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ಪ್ರಮುಖ ಅಂಶ ನೋಡಿದರೆ ಸೊ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಂತ ಏನು ಪ್ರತ್ಯಾಮ್ಲಂತ ಅಯಾನುಗಳನ್ನು ಏನು ಮಾಡ್ತೈತೆ ಹೇಳ್ರಿ ಆ ಪರ್ಮ್ಯೂಟೇಟ್ ಆ ಸೋಡಿಯಂ ಅಯಾನುಗಳೊಂದಿಗೆ ಏನು ಮಾಡ್ತದೆ ಹೇಳ್ರಿ ವಿನಿಮಯಗೊಳಿಸ್ತಾ ಇದೆ. ಜೊತೆಗೆ ಏನು ಮಾಡ್ತದಪ್ಪ ಅಂದ್ರೆ ಪರ್ಮ್ಯೂಟೇಟ್ ಸೊ ಪ್ರತ್ಯಾಮ್ಲ ವಿನಿಮಯ ವಿಧಾನ ಅಂತ ನಾವು ಇದಕ್ಕೆ ಕರಿತಾ ಇದ್ದೇವೆ. ಸೊ ನೆನ್ಪಿಟ್ಕೋಬೇಕಿಲ್ಲಿ. ಸೊ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂಗಳಂತ ಏನು ಪ್ರತ್ಯಾಮ್ಲ ಅಯಾನುಗಳಲ್ಲ ಅವುಗಳನ್ನು ಪರ್ಮ್ಯೂಟೇಟ್ನಲ್ಲಿ ಇರ್ತಕ್ಕಂಥ ಸೋಡಿಯಂ ಏನು ಮಾಡ್ತೈತಿ ಅವುಗಳೊಂದಿಗೆ ವಿನಿಮಯಗೊಳಿಸಿ ಏನು ಮಾಡ್ತವಪ್ಪ ಆ ಥರ ಸೊ ಸಾಧಿಸ್ತಾ ಇದ್ದರು. ಸೊ ಈ ವಿಧಾನಕ್ಕೆ ನಾವು ಏನಂತ ಕರಿತೇವೆ ಪರ್ಮ್ಯೂಟೇಟ್ ವಿಧಾನವನ್ನು ಪ್ರತ್ಯಾಮ್ಲೀಯ ವಿನಿಮಯ ವಿಧಾನ ಅಂತ ಕರಿತದೆ. ಸೊ ಪರಸ್ಪರ ಅಲ್ಲಿ ವಿನಿಮಯ ಆಗ್ತಿರೋದು ಕಂಡು ಬರ್ತದೆ. ಜೊತೆಗೆ ಇದು ಕಡಿಮೆ ಖರ್ಚಿನಲ್ಲಿ ಏನು ಮಾಡ್ತದೆ ಹೇಳ್ರಿ ನೀರನ್ನು ಮೆದುಗೊಳಿಸ್ತಕ್ಕಂಥ ಒಂದು ವಿಧಾನವಾಗಿದೆ. ಜೊತೆಗೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕಬ್ಬಿಣ ಮತ್ತು ಮ್ಯಾಗ್ನೀಸ್ ಅನ್ನುವಂಥ ಕಶ್ಮಲಗಳು ಇದ್ದಲ್ಲಿ ಅವು ಪರ್ಮ್ಯೂಟೇಟ್ ವಿಧಾನದಲ್ಲಿ ಏನಾಗ್ತದೆ ನಿಷ್ಫಲವಾಗಿ ಕಂಡು ಬರ್ತದೆ. ಜೊತೆಗೆ ಈ ವಿಧಾನದಿಂದ ನಮಗೆ ಸಿಗುವುದು ಶುದ್ಧ ನೀರಲ್ಲ ಸ್ನೇಹಿತರೆ, ಕೇವಲ ಏನು ಹೇಳ್ರಿ ಮೆದು ನೀರು ಮಾತ್ರ ಅನ್ನೋದನ್ನ ನೋಡ್ತದೆ. ವಿಶೇಷವಾಗಿ ಪ್ರಮುಖ ಅಂಶಗಳನ್ನ ಗಮನಿಸೋದಾರೆ ನಮ್ಮ ಜೀವಿಗಳ ದೇಹದಲ್ಲಿ ಪ್ರಮುಖವಾಗಿ ನೀರಿನ ಪ್ರಮಾಣ ಎಷ್ಟಿರಬೇಕು ಹೇಳಿದ್ರೆ 65% 70% ನೀರು ಇರಲೇಬೇಕು ಅನ್ನೋದು ನೋಡ್ತೇವೆ. ಸೊ ವಿಶೇಷವಾಗಿ ಜಲ್ಲಿ ಮೀನು ಅನ್ನೋದು ಸಿಗ್ತಾ ಇದೆ ಸ್ನೇಹಿತರೆ. ಆ ಜಲ್ಲಿ ಮೀನಿನಲ್ಲಿ 99% ಏನಿದೆ ಹೇಳ್ರಿ ಶೇಕಡ ಏನಿದೆ ಹೇಳ್ರಿ ನೀರಿನ ಒಂದು ಅಂಶ ಕಂಡು ಬಂದದ್ದು. ವಿಶೇಷವಾಗಿ ಜೀವಿಗಳ ಜೀವಕೋಶಗಳು ಸುಮಾರು 40% ಏನಾದರೂ ನೀರನ್ನು ಕಳೆದುಕೊಂಡಿದ್ದೇ ಆದರೆ ಸೊ ಖಂಡಿತವಾಗಿ ಆ ಜೀವಿ ಏನಾಗ್ತದೆ ಹೇಳ್ರಿ ಸಾಯ್ತಾ ಇದೆ. ಸೊ ಅದಕ್ಕೆ ನಾವು ನಿರ್ಜಲೀಕರಣ ಅಂತ ನಾವು ಕರಿತಾ ಇದ್ದೇವೆ, ಡಿಹೈಡ್ರೇಷನ್ ಅಂತ ಕರಿತಾ ಇದ್ದೇವೆ. ಇನ್ನು ವಿಶೇಷವಾಗಿ ನೀರಿನ ಅಣುವಿನಲ್ಲಿ ಏನದಪ್ಪ ಅಂದ್ರೆ ಸಹವೇಲೆನ್ಸಿ ಬಂದಿದ್ರೂ ಸಹಿತ ಅಲ್ಲಿ ಏನತ್ತಪ್ಪ ಅಂದ್ರೆ ಹೈಡ್ರೋಜನ್ ತುದಿಯ ಒಂದು ಧನ ಆವೇಶವನ್ನು ಏನು ಮಾಡ್ತಾವ ಅಂದ್ರೆ ಆಕ್ಸಿಜನ್ ತುದಿಯ ಒಂದು ಋಣ ಆವೇಶ ಪಡೆಯೋದ್ರಿಂದ ನೀರು ಒಂದು ಧ್ರುವೀಯ ಅಣುವಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದಂತ ಗಮನಿಸ್ಬೇಕು ತಾವಿಲ್ಲಿ. ನೀರಿನಲ್ಲಿ ಏನದಪ್ಪ ಅಂದ್ರೆ ಸಹವೇಲೆನ್ಸಿ ಬಂದಿದ್ರೂ ಸಹಿತ ಸಹವೇಲೆನ್ಸಿ ಅಂದ್ರೆ ಏನಂದ್ರೆ ಪರಸ್ಪರ ಸಮನಾಗಿ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳೋದು ಅಂತ ಕರಿತಾ ಇದ್ದಾವೆ ಸ್ನೇಹಿತರೆ. ಅಂತ ಒಂದು ಬಂದಿದ್ರು ಸಹಿತ ಇಲ್ಲೇನತ್ತಪ್ಪ ಅಂದ್ರೆ ಹೈಡ್ರೋಜನ್ ತುದಿ ಏನು ಮಾಡ್ತಪ್ಪ ಅಂದ್ರೆ ಧನ ಆವೇಶ, ಆಕ್ಸಿಜನ್ ತುದಿಯ ಋಣ ಆವೇಶವನ್ನು ಪಡೆದಿರೋದ್ರಿಂದ ನೀರು ಒಂದು ಏನಾಗಿದೆ ಹೇಳ್ರಿ ಧ್ರುವೀಯ ಅಣು ಆಗಿದೆ ಅನ್ನೋದನ್ನ ನಾವು ಗಮನಿಸ್ತದ ಸ್ನೇಹಿತರೆ, ತಾವಿಲ್ಲಿ ಗಮನಿಸಬಹುದು. ಸೊ ಇದೇನಪ್ಪ ಅಂದ್ರೆ ನೀರು ಅನ್ನುವಂಥ ಟಾಪಿಕ್ ಇದೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಆಗಿರೋದ್ರಿಂದ ತಾವು ಇದನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಎಕ್ಸಾಮ್ದಾಗ 1 ಅಥವಾ 2 ಅಂಕ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ಚಾಪ್ಟರ್ ಆಗಿದೆ ಸ್ನೇಹಿತರೆ. ಸೊ ಈಗಾಗಲೇ ನಾವು ಹಲವಾರು ಕ್ಲಾಸ್ಗಳನ್ನ ಮಾಡ್ತಾ ಇದ್ದೇವೆ. ಸೊ ತಾವು ಸಹಿತ ಕ್ಲಾಸಿಗೆ ಜಾಯ್ನ್ ಆಗಿದ್ದೇವೆ. ಸೊ ಸ್ಟಡಿಯನ್ನು ಮಾಡ್ರಿ ಸ್ನೇಹಿತರೆ. ಯಾಕಂದ್ರೆ GPSC ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಈಜಿ ಚಾಪ್ಟರ್ ಯಾವುದಾಗ್ಯದಪ್ಪ ಆ ಥರ ಸೊ ಅದು ವಾಟರ್ ಆಗಿದೆ, ನೀರು ಆಗಿದೆ ಸ್ನೇಹಿತರೆ. ತಮಗೆಲ್ಲ ಗೊತ್ತಿರಬೇಕಾದಂಥ ವಿಷಯ. ವಿಶೇಷವಾಗಿ ಈ ಒಂದು ನೀರಿನ ಬಗ್ಗೆ ನಮಗೆ ಬಹಳಷ್ಟು ಮಹತ್ವ ಗೊತ್ತಿರಲೇಬೇಕು. ಅದು ಭೌತಿಕ ಲಕ್ಷಣ ಆಗಿರ್ಬೋದು, ರಾಸಾಯನಿಕ ಲಕ್ಷಣ ಆಗಿರ್ಬೋದು, ಅಥವಾ ಕೆಲವೊಂದು ರಾಸಾಯನಿಕ ಗುಣಗಳಾಗಿರ್ಬೋದು ಸ್ನೇಹಿತರೆ. ಜೊತೆಗೆ ನೀರಿನ ಕೆಲವೊಂದು ಗಡುಸುತನವನ್ನು ಉಂಟು ಮಾಡ್ತಕ್ಕಂಥ ಲವಣಗಳು ಮತ್ತು ಅವುಗಳನ್ನು ಮೆದುವನ್ನಾಗಿ ಮಾಡಬೇಕಾದ್ರೆ ಕೆಲವೊಂದು ಇರತಕ್ಕಂಥ ವಿಧಾನಗಳ ಬಗ್ಗೆ ನಮಗೇನಾಗಿರಬೇಕು ಪರಿಚಯ ಇರಲೇಬೇಕು ಸ್ನೇಹಿತರೆ. ಸೊ ಇದೇನಪ್ಪ ಅಂದ್ರೆ ನೀರು ಅನ್ನುವಂಥ ಟಾಪಿಕ ಸ್ನೇಹಿತರೆ ಸ್ಟಡಿ ಮಾಡ್ತಾ ಇರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ ಸ್ನೇಹಿತರೆ.